ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸಾರಿಗೆ ಸ್ವಾಗತ. ನಾನು ಇವತ್ತು ಮಧ್ಯಾಹ್ನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವರೆಕಾಯಿ ತಂದಿದ್ರು, ಅವರೆಕಾಯಿನ ಇದಕ್ಕೆ ಬಿಟ್ಟು ಇದಕ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಸಂಕ್ರಾಂತಿ ಹಬ್ಬ ಆಗೋವರೆಗೂ ಅಷ್ಟೇ ಅವರೆಕಾಯಿ ಸಾಂಬಾರೆಲ್ಲ ಚೆನ್ನಾಗಿರುತ್ತೆ. ಆದಮೇಲೆ ಸಾಂಬಾರು ಚೆನ್ನಾಗಿ ಬರಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಸೊ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇದಕ್ಕಿದ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಸೀಸನ್ ಎಲ್ಲಿ ಗಂಟ ಮುಗಿದ್ರೂ ಸರ ಎಲ್ಲಿ ಗಂಟ ಸಿಗ್ತಾ ಇರುತ್ತೋ ಅಲ್ಲಿ ಗಂಟ ನೋಡಿ ತೊಗೊಂಡು ಬಂದು ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಇದಕ್ಕಿದ ಬೇಳೆ ಸಾಂಬಾರನ್ನ ಒಬ್ಬೊಬ್ರು ಒಂಥರ ಮಾಡ್ತಾರೆ, ಒಬ್ಬರು ಫ್ರೈ ಮಾಡ್ಕೊಂಡು ಮಾಡ್ತಾರೆ, ಒಬ್ಬರು ಡೈರೆಕ್ಟಾಗಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರುಬ್ಬಿಟ್ಟು ಮಾಡ್ತಾ ಇರ್ತಾರೆ. ಸೊ ನಾನು ಎರಡು ಥರನೂ ಮಾಡ್ತಾ ಇರ್ತೀನಿ. ಇವಾಗ ಸದ್ಯಕ್ಕೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಮಿಕ್ಸರ್ ಜಾರ್ಗೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಸಾಂಬಾರು ಪುಡಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಂಡು ಒಗ್ಗರಣೆಗೆ ಈರುಳ್ಳಿ, ಅವರೆಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನ್, ಅವರೆಕಾಳು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಇರುತ್ತೆ. ಅವರೆಕಾಳಿಂದ ಒಂದೊಂದು ಥರ ರೆಸಿಪಿ ಮಾಡ್ತಾನೆ ಇರ್ತಾರೆ ಸೀಸನ್ ಮುಗಿಯೋವರೆಗೂ. ಪ್ಲೇಟ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಮಸಾಲೆಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ. ಈಗ ಟೊಮೆಟೊ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಎಲ್ಲ ತೆಂಗಿನಕಾಯಿ ಹಾಕ್ಕೊಂಡು ಸಪ್ರೇಟ್ ರುಬ್ಕೊಂಡಾದಮೇಲೆ ಮತ್ತೆ ಸಾಂಬಾರು ಪುಡಿ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬಿಸಿನೀರು ಹಾಕಿ ಕುದ್ದಾದಮೇಲೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೇಸ್ಟೂ ಚೆನ್ನಾಗಿ ಕುದ್ದಾದಮೇಲೆ ಅದು ಟೇಸ್ಟು ಸಾಂಬಾರು ಪುಡಿ ಕಾಚೆಲ್ಲ ಹೋಗಿರುತ್ತೆ, ಸಾಂಬಾರು ಸಕ್ಕತ್ತಾಗಿ ಬರುತ್ತೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟು ನಾನು ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ವೀಕ್ ಕ್ಲೀನ್ ಮಾಡ್ಕೊತಾ ಇದ್ದೆ, ನಾನು ವೀಕ್ಲಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಸೊ ಈ ಸಲ ಏನಾಗಿತ್ತು ಅಂದರೆ ಎಣ್ಣೆ ಬಾಟಲಿಂದ ಎಣ್ಣೆ ಎಲ್ಲ ಲೀಕಾಗಿ ಎಲ್ಲ ಸಿಕ್ಕಾಪಟ್ಟೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು. ನಾನು ವೀಕ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ಸೊ ಇವಾಗ ಅಬ್ಸರ್ವ್ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆನೇ ಟೈಲ್ಸ್ಗೆಲ್ಲನೂ ಆಗಿಬಿಟ್ಟಿತ್ತು ಅದನ್ನೆಲ್ಲ. ಸೊ ಎಣ್ಣೆ ಕರೆ ಅಂದರೆ ಯೂಶ್ವಲಿ ಗೊತ್ತಿರುತ್ತೆ, ಎಲ್ಲ ಉಜ್ಜೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಡಾರ್ಕ್ ಥರ ಪ್ಯಾಚಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಉಜ್ಕೊತಾ ಇದ್ದೀನಿ. ಸೊ ಟೈಲ್ಸ್ಗೆಲ್ಲನೂ ಆಗಿಬಿಟ್ಟಿದೆ ಎಣ್ಣೆ ಎಲ್ಲ. ನಾನು ಕ್ಲೀನ್ ಮಾಡ್ಕೊತಾನೆ ಇದ್ದೆ, ಸೊ ನೀಟಾಗಿ ಅಬ್ಸರ್ವ್ ಮಾಡಲಿಲ್ಲ. ಸೊ ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ಇದ್ರ ಕಡೆ ಅಷ್ಟೊಂದು ಗಮನ ಕೊಟ್ಟಿಲ್ಲ. ವೀಕ್ಲಿ ಒಂದ್ಸಲಿ ನಾನು ಕ್ಲೀನ್ ಮಾಡ್ಕೊತಾ ಇರ್ತೀನಿ ನೀಟಾಗಿ ಕಿಚನೆಲ್ಲ, ಅದಕ್ಕೋಸ್ಕರನೇ. ಸೊ ಇವಾಗೆಲ್ಲ ಸ್ವಲ್ಪ ಫ್ರೀ ಇತ್ತು ಅಂದ್ಬಿಟ್ಟು ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಎಣ್ಣೆ ಕರೆ ಆಗುತ್ತೆ ಅಂತಲೇ ಒಂದು ಶೀಟ್ನ ಯೂಶ್ವಲಿ ಹಾಕ್ತಾ ಇರ್ತೀನಿ. ಸೊ ಆ ಥರನೇ ಹಾಕಿದ್ದೆ. ಸೊ ಅದರಿಂದ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿಬಿಟ್ಟು ಎಲ್ಲ ಟೈಲ್ಸ್ಗೆಲ್ಲನೂ ಆಗಿಬಿಟ್ಟಿತ್ತು. ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡು ನೆಕ್ಸ್ಟು ನಾನು ಈಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಸೊ ಕೆಲವೊಂದು ಸಲ ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು ಅಂತಲೇ ಗೊತ್ತಾಗಲ್ಲ. ಏನೇ ವಿಚಾರ ಆಗಲಿ ನಮ್ಮ ಸ್ವಂತ ಬುದ್ಧಿಯಿಂದನೇ ಎಲ್ಲ ಮಾಡಬೇಕಾಗುತ್ತೆ. ಯಾಕೆಂದರೆ ಹೇಳೋರೆಲ್ಲರೂ ಒಳ್ಳೆತನದಲ್ಲೇ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಸೊ ನಾವೂ ಒಳ್ಳೆಯವರು ಅಂತ ಮಾತುಗಳು ಕೇಳಿ ಅದೇನೇನೋ ಆಗಿ ಏನೋ ಎಡವಟ್ಟು ಆಗೋ ಬದಲು ಎಲ್ಲರ ಲೈಫಲ್ಲೂ ಎಲ್ಲರೂ ಒಬ್ಬರಲ್ಲ ಒಬ್ಬರು ಏನಾದರೂ ಒಂದು ಸಜೆಷನ್ ಕೊಡ್ತಾನೆ ಇರ್ತಾರೆ. ಸೊ ಅವ್ರು ಏನೇ ಕೊಟ್ಟರು ಸಹ, ಏನೇ ಹೇಳಿದ್ರು ಸಹ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕಾಗುತ್ತೆ. ಸೊ ಉದಾಹರಣೆಗೆ ಏನಂತ ಹೇಳ್ಬೇಕಂದ್ರೆ, ಸ್ವಲ್ಪ ನೀನು ಈ ಥರ ಇರು, ಆ ಥರ ಇರು, ಈ ಥರ ಚೇಂಜಸ್ ಮಾಡ್ಕೋ, ಅಥವಾ ಕೆಲಸದಲ್ಲಾಗಿರ್ಬೋದು, ಅಥವಾ ಇನ್ನೇ ಯಾವುದೇ ಥರನೂ ಒಂದೊಂದು ಥರ ಕಾರಣ ಕೊಡ್ತಾನೆ ಇರ್ತಾರೆ. ಅವ್ರು ಹೇಳೋ ಮಾತೆಲ್ಲ ನಾವು ಕೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಏನೇ ಆಗಲಿ ನಮಗೆ ಪರ್ಫೆಕ್ಟ್ ಇದೆಯಾ, ನಾವು ಕರೆಕ್ಟ್ ಅನಿಸುತ್ತಾ ಅಂಥ ಕೆಲಸ ಮಾತ್ರ ನಾವು ಮಾಡಬೇಕಾಗುತ್ತೆ. ಎಲ್ಲರೂ ಹೇಳೋದು ಒಂದೊಂದು ಥರ ಅಂತ ಅಂದ್ಕೊಂಡು ಕೇಳ್ಕೊಂಡು ಹೋಗ್ತಿದ್ರೆ ಅದು ನಮ್ಮ ಸ್ವಂತ ಬುದ್ಧಿನೆಲ್ಲ ನಾವು ಅವ್ರ ಮಾತು ಕೇಳಿ ಏನೋ ಒಂದಾಗಿ ಏನೋ ಒಂದು ಆಗ್ತಾ ಇರುತ್ತೆ. ಸೊ ಅದ್ರ ಬದಲು ಯಾರೇ ಆಗಲಿ, ಎಲ್ಲೇ ಆಗಲಿ, ಎಲ್ಲರಿಗೂ ಒಬ್ಬರು ಹೇಳ್ತಾನೆ ಇರ್ತಾರೆ. ಸೊ ಅವ್ರು ಏನು ಹೇಳಿದ್ರು ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು ಆಗುತ್ತೆ ಅಷ್ಟೇ. ಯಾರು ಹೇಳೋದೆಲ್ಲ ಕೇಳಬೇಕು. ಯಾರು ಕರೆಕ್ಟಾಗಿರ್ತಾರೆ, ಯಾರು ಕರೆಕ್ಟಾಗಿರಲ್ಲ ಅಂತ ಗೊತ್ತಿರಲ್ಲ. ಅವ್ರೇನೇನು ಮನಸ್ಸಲ್ಲಿ ಏನೇನು ಅಂದ್ಕೊಂಡಿರ್ತಾರೋ ಗೊತ್ತಲ್ಲ. ಯಾವುದೇ ವಿಚಾರ ಆಗಿರ್ಬೋದು, ಅಥವಾ ಸಂಸಾರಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಕೆಲ್ಸಕ್ಕೆ ಸಂಬಂಧಪಟ್ಟಿರಬೋದು, ಎನಿಥಿಂಗ್ ಯಾವುದಾದ್ರೂ ಆಗಿರ್ಬೋದು. ಸೊ ಅವ್ರು ಹೇಳ್ತಾರೆ ಅಂತ ಕೇಳ್ಕೊಂಡು ಸುಮ್ಮನಿರಬೇಕು ಹೊರ್ತು ಅವ್ರು ಹೇಳೋ ಥರ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ವಿಚಾರದಲ್ಲೂ ನಮ್ಮ ಸ್ವಂತ ಬುದ್ಧಿ ಇದ್ದರೆ ಅದೇನೇ ಆಗಲಿ ಸಕ್ಸಸ್ ಆಗೇ ಆಗುತ್ತೆ ಎಲ್ಲ ಕೆಲಸದಲ್ಲೂ ಅಂತ ಹೇಳ್ತಾ, ನೆಕ್ಸ್ಟು ಇದೆಲ್ಲ ನೀಟಾಗೆಲ್ಲ
ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತಂದಿದ್ದು. ಸೊ 3 ಡೇಸ್ ಬ್ಯಾಕ್ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ತಂದಿದ್ದರು. ಸೊ ಅದಕ್ಕೋಸ್ಕರನೇ ಅದರಲ್ಲಿ ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದೆ, ನೋಡೇ ಇರಲಿಲ್ಲ. ಸೊ ತರಕಾರಿ ಎಲ್ಲ ಜಾಸ್ತಿ ದಿನ ಇರೋಲ್ಲ, ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ನನಗೂ ನನ್ನ ಮಗನಿಗೂ ಸಿಕ್ಕಾಪಟ್ಟೆ ಫೇವ್ರೇಟು. ನಾನು ಯಾವಾಗ್ಲೂ ಬರ್ಡೇ ಟೈಮಲ್ಲೆಲ್ಲ ಪ್ರಿಪೇರ್ ಮಾಡ್ತಾನೆ ಇರ್ತೀರಿ. ನನ್ನ ಬರ್ಡೇಗಾಗಿರ್ಬೋದು, ನನ್ನ ಮಗನ ಬರ್ಡೇಗಾಗಿರ್ಬೋದು. ಸೊ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಸ್ವೀಟ್ ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಸ್ವೀಟ್ಗಳಲ್ಲಿ ಕ್ಯಾರೆಟ್ ಹಲ್ವಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೆಂಗೋ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡೋಕ್ಕೆಲ್ಲ ಈಸಿ ಇರುತ್ತೆ, ಬಟ್ ಅದನ್ನು ತುರ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳೋದು ಇದೆಯಲ್ಲ ಅಪ್ಪ, ಸಿಕ್ಕಾಪಟ್ಟೆ ಹೆವಿ ಅನಿಸುತ್ತೆ. ಆದ್ರೂ ಸೊ ಇನ್ನೇನು ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಗ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊತಾನೇ ಇದ್ದೀನಿ. ಕ್ಯಾರೆಟ್ ತುರ್ಕೊಳ್ಳೋಕ್ಕೆ ಅಂತ ಈ ಚಿಕ್ಕದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ದೊಡ್ಡದೇ ಇತ್ತು ಸ್ವಲ್ಪ ಕ್ಯಾರೆಟು. ಆಮೇಲೆ ಏನಾದರೂ ಪಲ್ಯ ಮಾಡ್ಕೊಳ್ಬೇಕು, ಬೀಟ್ರೋಟ್ ಪಲ್ಯ ಆಗಿರ್ಬೋದು, ಕ್ಯಾರೆಟ್ ಪಲ್ಯ ಆಗಿರಬೇಕು ಅಂತ ನಾನು ತುರ್ಕೊಂಡು ಪಲ್ಯ ಮಾಡ್ಕೊತೀನಿ. ಅದಕ್ಕೆ ಅಂತಲೇ ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ದೀನಿ. ಸೊ ಇದು ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಅಂತ ಇದನ್ನು ಇದರಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದು ಕ್ಯಾರೆಟ್ ಹಲ್ವಕ್ಕೆ ಸಣ್ಣದಾಗಿರಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಇನ್ನೊಂದು ತುರಿಯೋದಿದೆ, ಅದು ದೊಡ್ಡದಲ್ಲಿ ಹಲ್ಲಿರೋದು, ಅದೇ ತುರಿಯೋದು. ಅದಕ್ಕೆ ಇದನ್ನು ತೊಗೊಂಡೆ ತುರ್ಕೊಳ್ಳೋಕ್ಕೆ. ಕ್ಯಾರೆಟ್ ಹಲ್ವಾ ಅಂದರೆ ಸಣ್ಣದಾಗಿ ಚಿಕ್ಕದಾಗಿದ್ರೇ ತುಂಬ ಟೇಸ್ಟಾಗಿ ಬರುತ್ತೆ, ದೊಡ್ಡದಾಗಿದ್ದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಇದು ನುಣ್ಣಗೆ ಬೇಯಿಸಿದ್ರೆ ನುಣ್ಣದಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೇ ಈಗ ಕ್ಯಾರೆಟ್ ಎಲ್ಲ ತುರ್ಕೊಂಡಾಯಿತು. ಈಗ ಪ್ಯಾನ್ ಇಟ್ಕೊಂಡೆ, ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಗಂಟ ಫ್ರೈ ಆಗಬೇಕು. ಇಲ್ಲಾಂದರೆ ಲೈಟಾಗಿ ಫ್ರೈ ಆದರೆ ಗೋಡಂಬಿ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿ ಬರೋಲ್ಲ. ಅದರಿಂದ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಗಂಟ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡು ಅದನ್ನು ಎತ್ತಿಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ದ್ರಾಕ್ಷಿ ಹಾಕ್ಕೊಂಡು, ದ್ರಾಕ್ಷಿನೂ ಅಷ್ಟೇ ದ್ರಾಕ್ಷಿ ಉಬ್ಬಿ ಬರಬೇಕು, ಆ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡು ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಸೈಡಲ್ಲಿ ಇಟ್ಕೊಂಡೆ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ತುರಿದಿರುವಂಥ ಕ್ಯಾರೆಟ್ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು ಸ್ವಲ್ಪ ಫ್ರೈ ಮಾಡ್ಕೊತಾ ಒಂದೊಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡು ಬಂದರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ಲು ಸಹ ಬೇಗ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ಕ್ಯಾರೆಟ್ ಎಲ್ಲ ಚೆನ್ನಾಗಿ ನೀಟಾಗೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಅಂದರೆ ಒಂದು 20 ಮಿನಿಟ್ಸ್ ಇಲ್ಲ ಅರ್ಧ ಗಂಟೆ ಬೇಕೇ ಬೇಕಾಗುತ್ತೆ. ಸೊ ಅದರಿಂದ ಕೈ ಆಡಿಸ್ತಾನೆ ಇರಬೇಕು. ಕ್ಯಾರೆಟ್ ಬಿಟ್ಟರೆ ಸ್ವಲ್ಪ ತಲ ಹಿಡಿಯೋದು ಅಥವಾ ಸೀದೋಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರನೇ ಎಲ್ಲ ಆಡಿಸ್ಕೊತಾ ಇದ್ದೀನಿ. ಸೊ ಈಗ ದ್ರಾಕ್ಷಿ ಗೋಡಂಬಿನ ಎತ್ತಿಕೊಂಡಿರೋ ಪ್ಲೇಟನ್ನು ಮುಚ್ಕೋತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಕಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಪ್ಲೇಟ್ನ ಮುಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮತ್ತು ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪ ಜಾಸ್ತಿ ಕ್ಯಾರೆಟ್ ಹಲ್ವಾಗೆ ಬೇಡ ಅನಿಸುತ್ತೆ ನನ್ನ ಪ್ರಕಾರ. ಸ್ವಲ್ಪ ತುಪ್ಪದಿಂದಲೇ ಕ್ಯಾರೆಟ್ ಹಲ್ವಾನ ಪ್ರಿಪೇರ್ ಮಾಡ್ಬೋದು. ಆದರೆ ಕ್ಯಾರೆಟ್ನ ಫ್ರೈ ಮಾಡ್ತಾ ಒಂದು 1/4 ಸ್ಪೂನ್ ಆದರೂ ಸರಿ ತುಪ್ಪನ ಅವಾಗವಾಗ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ. ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಮತ್ತು ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಕ್ಯಾರೆಟೆಲ್ಲ ಮುಳುಗೋ ಅಷ್ಟು ಹಾಲನ್ನ ಬಳಸಬೇಕಾಗುತ್ತೆ. ಸ್ವಲ್ಪ ಎಲ್ಲ ಹಾಲಿದ್ರೆ ಕ್ಯಾರೆಟ್ ಹಲ್ವಾ ಚೆನ್ನಾಗಿರಲ್ಲ, ಟೇಸ್ಟು ಸಹ ಚೆನ್ನಾಗಿ ಬರೋಲ್ಲ. ಕ್ಯಾರೆಟ್ ಹಲ್ವಾ ಅಂದ್ರೇ ಚೆನ್ನಾಗಿ ನುಣ್ಣಗೆ ಬೇಯಿಸ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಕ್ಯಾರೆಟೆಲ್ಲ ಮುಳುಗೋ ಅಷ್ಟು ಹಾಲಿರಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಹಾಲೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಸ್ವಲ್ಪ ಹಾಲಲ್ಲೇ ಕ್ಯಾರೆಟೆಲ್ಲ ಕುದಿಬೇಕು. ಈಗ ಹಾಲಲ್ಲೇ ಕ್ಯಾರೆಟೆಲ್ಲ ಕುದ್ದಿದೆ. ಈಗ ಮತ್ತೆ ಬಾಡಿಸ್ಕೊತಾ ಇದ್ದೀನಿ. ಸೊ ಹಾಲಿರೋದೆಲ್ಲ ಡ್ರೈ ಆಗಬೇಕು, ಅದರಿಂದ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಲೆಲ್ಲ ಯಾವಾಗ ಡ್ರೈ ಆಗುತ್ತೋ ಆವಾಗ ಸ್ವಲ್ಪ ಆಗಿದೆ ಅಂತಲೇ ಅರ್ಥ. ಅದಕ್ಕೋಸ್ಕರನೇ ಇವಾಗೆಲ್ಲ ಬಾಡಿಸ್ಕೊತಾ ಇದ್ದೀನಿ. ಸೊ ಈ ಮಟ್ಟಕ್ಕೆ ಬಂದರೆ ಸ್ವಲ್ಪ ಹಾಲೆಲ್ಲ ಡ್ರೈ ಆಗಿದೆ. ಇದು ಸ್ವಲ್ಪ ಆಲ್ಮೋಸ್ಟ್ ಆಲ್ ರೆಡಿ ಅಂತ. ಮತ್ತೆ ಇದಕ್ಕೆ ಈಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಕಾಯಿ ತುರಿ ತೊಗೊಂಡಿರ್ತೀರೋ ಒಂದು ಅಂದಾಜು ಮೇಲೆ ಹಾಕ್ಕೊಳ್ಳಿ. ನಾನು ಅಂದಾಜು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಬಟ್ಲು ಕ್ಯಾರೆಟ್ ಇದ್ದರೆ 1/4 ಬಟ್ಲು ಸಕ್ಕರೆನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಅಷ್ಟು ಆ ಥರ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಹಾಕಿದ ತಕ್ಷಣವೇ ಮತ್ತೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಬಾಡಿಸ್ಕೊಂಡು ಅದಕ್ಕೆ
ಸ್ವಲ್ಪ ನಾನು ಗೋಡಂಬಿ ದ್ರಾಕ್ಷಿ ಪ್ಲಸ್ ನಾನು ಬಾದಾಮಿ ಹಾಕ್ಕೊತಾ ಇಲ್ಲ, ಬಾದಾಮಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಹಾಕೊಳ್ಳೋ ಬದಲು ಬಾದಾಮಿ ಪೌಡ್ರ್ ಹಾಕ್ಕೊಂಡೆ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಹಲ್ವಾ ರೆಡಿ. ಸೊ ಮನೇಲಿ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಬಂತು ಅಂತ ತಿಳಿಸಿ. ಸೊ ಹಾಗೇ ಎಲ್ಲ ಪ್ರಿಪೇರ್ ಮಾಡ್ತಾ ಆಗಲೇ ಸಂಜೆ 6 ಗಂಟೆ ಆಯಿತು. ಸೊ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಬಟ್ಟೆ ಎಲ್ಲ ತೊಗೊಂಡು ಬಂದು ಈಗ ಚೇರ್ ಮೇಲೆ ಹಾಕಿದ್ದೀನಿ. ಇದನ್ನು ಸಹ ಮಡ್ಚ್ಕೊಳ್ಬೇಕು. ಆಗಲೇ 6 ಗಂಟೆ 6:15 ಆಯಿತು. ಸೊ ಈಗೆಲ್ಲ ನನ್ನ ಮಗ ಎಲ್ಲ ಸಿಕ್ಕಾಪಟ್ಟೆ ತೀಟೆ, ಎಲ್ಲಿ ಬೇಕೋ ಗೀಚೋದು, ಅಂಡೋದು ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಎಲ್ಲ ಬಟ್ಟೆ ಎಲ್ಲ ಮಡ್ಚ್ಕೊಳ್ಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.